ವೃಶ್ಚಿಕ ರಾಶಿಯವರೇ ಗುರುಗಳೇ ಮುಂದಿನ ವೃಶ್ಚಿಕ ರಾಶಿಯವರಿಗೆ ಭಾಳ ಸಂತೋಷಮ್ಮ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯಸ್ಥಾನದ ಫಲಗಳು ಹೇಗೆ ಅಂತಂದರೆ ವಿವಾಹ ಭಾಗ್ಯ, ಸಂತಾನ ಭಾಗ್ಯ, ಗೃಹ ಭಾಗ್ಯ, ವಾಹನ ಭಾಗ್ಯ, ಆರೋಗ್ಯ ಭಾಗ್ಯ, ವೃತ್ತಿ ಭಾಗ್ಯ, ಹೀಗೆ ಈ ಭಾಗ್ಯಗಳು ಅಂತ ಏನಿದೆಯೋ ಅದನ್ನೆಲ್ಲವನ್ನು ಪಡೆಯುವಂತಹ ಸಮಯ ಯಾರಿಗೆ? ವೃಶ್ಚಿಕ ರಾಶಿಗೆ. ಆದರೆ ಎಚ್ಚರವಾಗಿರಿ, ಗುರು ಏನೋ ನಿಮ್ಗೆ 9ನೇ ಮನೆಗೆ ಬಂತು, ಸುಮ್ಮನೆ ಏನು ಬಂದಿಲ್ಲ, ಉಚ್ಚ ಸ್ಥಾನದಲ್ಲಿ ಬಂದು ಕೂತಿದ್ದಾರೆ. ಆಮೇಲೆ ಗುರು ಮತ್ತು ಕುಜ ಇಬ್ಬರು ಮಿತ್ರರು. ವೃಶ್ಚಿಕ ರಾಶಿಗೆ ಅಧಿಪತಿ ಯಾರು? ಕುಜನೇ. ಆದ್ದರಿಂದ ಗುರು ಸಂಪೂರ್ಣ ಬಲವನ್ನು ಕೊಡ್ತಾರೆ. ನೋಡಿ, ವೃಶ್ಚಿಕ ರಾಶಿಗೆ ನಾನು ಆಗಲೇ 3 ದೃಷ್ಟಿ ಹೇಳಿದ್ನಲ್ಲ ನಿಮಗೆ, ಒಂದು 5ನೇ ಮನೆ, 7ನೇ ಮನೆ, 9ನೇ ಮನೆ ಅಂತ. ವೃಶ್ಚಿಕ ರಾಶಿಯವರಿಗೆ ಗುರುವಿಂದ 5ನೇ ಮನೆ ದೃಷ್ಟಿ, ಇದು ಮೊದಲನೇ ನೇರ ದೃಷ್ಟಿ, ಒರಿಜಿನಲ್ ದೃಷ್ಟಿ ವೃಶ್ಚಿಕ ರಾಶಿಯವ್ರ ಮೇಲೆ ಬೀಳ್ತಾ ಇದೆ. ಹಾಗಾದರೆ ಒರಿಜಿನಲ್ ದೃಷ್ಟಿ ವೃಶ್ಚಿಕ ರಾಶಿಯವ್ರ ಮೇಲೆ ಗುರುದು ಬೀಳುತ್ತೆ ಅಂತಂದರೆ ಸಕಲ ವಿಚಾರಗಳಲ್ಲೂ ನೀವು ಅದೃಷ್ಟವಂತರು. ಆರ್ಥಿಕವಾಗಿ ಅಂದರೆ ಇಷ್ಟು ದಿನ ಬಳಲ್ತಾ ಇದ್ರಲ್ಲ, ಈಗ ಬಳಲುವಿಕೆ ಇರೋದಿಲ್ಲ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಸಾಮಾಜಿಕವಾಗಿ ಚೆನ್ನಾಗಿರುತ್ತೆ, ಕೌಟುಂಬಿಕವಾಗಿ ಚೆನ್ನಾಗಿರುತ್ತೆ, ಆರೋಗ್ಯ ಸ್ಥಿತಿಗತಿಗಳಲ್ಲೂ ಚೆನ್ನಾಗಿರುತ್ತೆ. ಆದರೆ ಈ ಭಾಗ ಇದೆಯಲ್ಲ, ಈ ಹೊಟ್ಟೆ ಭಾಗ ಚೆನ್ನಾಗಿ ನೋಡ್ಕೋಬೇಕು ನೀವು. ಯಾಕೆ ನಾನು ಹೊಟ್ಟೆ ಭಾಗ ತೋರಿಸಿ ಹೇಳ್ತಾ ಇದ್ದೀನಿ ಅಂದರೆ, ಗಡ್ಡೆಗಳು ಬರೋದು, ಕಲ್ಲು ಸ್ಟೋನ್ ಫಾರ್ಮೇಷನ್ ಆಗೋದು, ಆಮೇಲೆ ಅಪೆಂಡಿಟೈಸ್ ಆಗೋದು, ಇಲ್ಲಾಂದರೆ ಅಲ್ಸರ್ ಬರೋದು, ಈ ಥರದ ಆರೋಗ್ಯದ ರಿಲೇಟೆಡ್ ಇಶ್ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ವೃಶ್ಚಿಕ ರಾಶಿಗೆ ಪಂಚಮ ಶನಿ ಪ್ರಭಾವ ನಡೀತಾ ಇದೆ, 5th ಹೌಸಲ್ಲಿ ಶನಿ ಕೂತ್ಕೊಂಡಿದ್ದಾರೆ. ಹಾಗಾಗಿ ಸ್ವಲ್ಪ ನೀವು ಅದ್ರ ಕಡೆಯೂ ಜಾಗ್ರತೆ ಕೊಡಬೇಕಾಗತ್ತೆ. ಬಟ್ ಗುರುಬಲ ಅನ್ನುವಂಥದ್ದು ನಿಮ್ಮನ್ನು ಸೆಕ್ಯೂರ್ ಮಾಡುತ್ತೆ. ಈ ವರ್ಷ ನಿಮಗೆ ಈ ವರ್ಷ ಸರ್ಜರಿನೇ ಆಗೋ ಥರ ಇತ್ತು ಅಂತಂದರೆ ಅದನ್ನು ತಪ್ಪಿಸ್ತಾರೆ. ಒಂದು ಮಾತ್ರೆಯಲ್ಲೋ, ಏನೋ ಒಂದು ಆಯುರ್ವೇದಿಕ್ ಔಷಧಿಯಲ್ಲೋ, ಅಥವಾ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲೋ ಅದನ್ನು ಸರಿ ಮಾಡಿಕೊಳ್ಳುವಂಥ, ಪ್ರಾಕೃತಿಕವಾಗಿ ಅದನ್ನೇ ನಿಮಗೆ ಹೀಲಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಪರಿಹಾರ ಗುರುಗಳೇ? ಪರಿಹಾರ ಅಂತ ಬಂದಾಗ ಆರೋಗ್ಯದ ವಿಚಾರವಾಗಿ ಒಂದು ನರಸಿಂಹಸ್ವಾಮಿಗೆ ಒಂದು ಜೇನುತುಪ್ಪದ ಅಭಿಷೇಕ ಮಾಡಿಸೋದು. ಒಂದು 27 ದಿನಕ್ಕೆ ಒಮ್ಮೆ ಒಂದು ಸ್ವಾತಿ ನಕ್ಷತ್ರ ಅಂತ ಬರುತ್ತಮ್ಮ. 12 ತಿಂಗಳಲ್ಲಿ 13 ಸಲ ಸ್ವಾತಿ ನಕ್ಷತ್ರ ಬರುತ್ತೆ. ಪ್ರತಿ ಸಲ ಸ್ವಾತಿ ನಕ್ಷತ್ರ ಬಂದಾಗ ಒಂದು 100 ml 200 ml ಜೇನುತುಪ್ಪ ತೊಗೊಂಡೋಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕೊಟ್ಟು ಅಭಿಷೇಕ ಮಾಡಿಸ್ಕೊಳ್ಳಿ. ಇದೊಂದು ಪರಿಹಾರ ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಇನ್ನೊಂದು ಪರಿಹಾರ ಅಂತಂದರೆ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಂ ಅಂತೇಳಿ ಒಂದು ಸ್ತೋತ್ರ ಬರುತ್ತೆ. ಕರಾವಲಂಬ ಸ್ತೋತ್ರ. ಅಪ್ಪ ನಾನು ರಕ್ಷಣೆ ಮಾಡು, ಅಷ್ಟೇ, ಇನ್ನೇನಿಲ್ಲ ಅದರಲ್ಲಿ ತಾತ್ಪರ್ಯ. ಅದನ್ನು ಭಗವಂತನಿಗೆ ಪ್ರಿಯವಾಗಿರ್ತಕ್ಕಂಥ ನಾಮಗಳಲ್ಲಿ ಹೇಳಿ ನಾವು ಕೇಳ್ಕೋತೀವಿ ಅಷ್ಟೇ. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಪ್ರತಿನಿತ್ಯ ಕೇಳುವಂಥದ್ದು. ಈ 2 ಪರಿಹಾರ ಈ ವರ್ಷ ಪೂರ್ತಿ ಕೇಳಿ, ಆ ಭಗವಂತನ ನರಸಿಂಹನ ಅನುಗ್ರಹದಿಂದ ತುಂಬ ಚೆನ್ನಾಗಿರ್ತೀರ.